ನಮಸ್ಕಾರ. ನನ್ನ ಕ್ಲೈಂಟ್ ಒಬ್ರು ಲೈನಲ್ಲಿ ಇದ್ದಾರೆ. ಅವರಿಗೆ ಮದ್ದಡಿ ಸಮಸ್ಯೆ ಮತ್ತೆ ನಾಗದೋಷದ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆ ಕ್ಲಿಯರ್ ಆದಮೇಲೆ ಅವರು ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತೇಳಿ ಕೇಳೋಣ ಬನ್ನಿ. ಹಲೋ. ಚೆನ್ನಾಗಿದ್ದೀರಾ? ಹೇಳಿ, ಮದ್ದಡಿ ಬೀಳಕ್ಕಿಂತ ಮುಂಚೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ಆಮೇಲೆ ಟ್ರೀಟ್ಮೆಂಟ್ ಆದಮೇಲೆ ಯಾವ ಥರ ಹುಷಾರಾದ್ರಿ? ಒಟ್ಟು ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಇರೋದನ್ನ ಇದ್ದಂಗೆ ಹೇಳಿ. ಅದೇ ಮೇಡಮ್, ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದು 2021ರಲ್ಲಿ ಅಂತ ಕಾಣಿಸುತ್ತೆ. 22 23 ಅನ್ಸುತ್ತೆ. ಇಲ್ಲ, 21 ಮೇಡಮ್, ಅಕ್ಟೋಬರ್ 21. 21. ಓಕೆ ಓಕೆ. ಅವಾಗ ಅದೇ ನಿಮ್ದು ಯೂಟ್ಯೂಬ್ ವಿಡಿಯೋ ನೋಡಿ ನಿಮ್ ನಂಬರ್ ತಗೊಂಡು ಫೋನ್ ಮಾಡಿದ್ದು. ನಿಮ್ ಆ ಮದ್ದಡಿ ಬಗ್ಗೆ ನೀವು ವಿಡಿಯೋ ಮಾಡಿ ಹಾಕಿದ್ರಲ್ಲ, ಅದನ್ನ ನೋಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಮತ್ತೆ ನೀವು ನಾನು ನಮ್ ಪ್ರಾಬ್ಲಮ್ ಎಲ್ಲ ಹೇಳಿದ್ಮೇಲೆ ಮದ್ದಡಿ ಆಗಿದೆ ಅಂತ ಹೇಳಿ ಮೆಡಿಸಿನ್ ಎಲ್ಲ ಕೊಟ್ರಿ. ಅದಾದ್ಮೇಲೆ ಎಲ್ಲ ಕ್ಲಿಯರ್ ಆಯ್ತು ಮೇಡಮ್. ಅದಕ್ಕಿಂತ ಮುಂಚೆ ಏನೇನ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಡಿ, ಏನೇನಾಗ್ತಿತ್ತು ಅಂತ. ಎಕ್ಸ್ಪೀರಿಯನ್ಸ್ ಅಂದ್ರೆ ಅದೆಲ್ಲ ಮರ್ತ್ ಬಿಟ್ಟಿದ್ದೀನಿ, ತುಂಬಾ ನೆನ್ಸ್ಕೊಳಂಗಿಲ್ಲ, ಆ ತರ ಇತ್ತು. ಈಗ ಮತ್ತೆ ನೆನ್ಪು ಮಾಡ್ಕೊಂಡ್ಬಿಟ್ರೆ ಅದು ರಿಟರ್ನ್ ಆಗ್ಬಿಡುತ್ತೆ ಅಂತ ಭಯನಾ? ಅದೆಲ್ಲ ಓಕೆ. ಸುಸ್ತಾಗೋದು, ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಮತ್ತೆ ಮನ್ಸು ಕಂಟ್ರೋಲ್ ಇರ್ಲಿಲ್ಲ ಆ ರೀತಿ. ಹೌದು ಹೌದು. ಕೆಲ್ಸಕ್ಕೆ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ ನಿಮಗೆ? ಕೆಲ್ಸಕ್ಕೆ ಹೋದ್ರೂ ಒಂದು ಇಂಟ್ರೆಸ್ಟ್ ಇರಲಿಲ್ಲ, ಮತ್ತೆ ಮಾನಸಿಕವಾಗಿ ತೊಂದ್ರೆ ಆತರ. ಅದೇ, ಅದಾದ್ಮೇಲೆ ನಿಮ್ಗೆ ಹುಷಾರಾಗ್ತಾ ಬಂತು ಅಂದ್ರೆ ಎಷ್ಟು ದಿವ್ಸಕ್ಕೆ ಹುಷಾರಾಯ್ತು? ಅದು ನೀವು ಕೊಟ್ಟಿದ್ದು ನಮ್ಗೆ 3 ತಿಂಗಳ ಕೋರ್ಸ್ ಅಂತ ಕಾಣಿಸ್ತದೆ ಮೇಡಮ್. ಫಸ್ಟ್ ಕೊಟ್ಟಿದ್ದು ನಮಗೆ ಫಸ್ಟ್ ಮಂತ್, ಸೆಕೆಂಡ್ ಮಂತ್, 3 ತಿಂಗಳ ಕೋರ್ಸ್. ಫಸ್ಟ್ ಮಂತ್ ಅಲ್ಲಿ ಒಂದು 50% ಆಯ್ತು, ಮತ್ತೆ ಸೆಕೆಂಡ್ ಥರ್ಡ್ ಮಂತ್ ಅಲ್ಲಿ ಪೂರ್ತಿ ಕ್ಲಿಯರ್ ಆಯ್ತು ಅದು. ಆಮೇಲೆ ಇದು ಶಾಸ್ತ್ರದಲ್ಲಿ ಏನೇನ್ ಯಾವ್ಯಾವ ವಿಚಾರಗಳು ಬಂದಿತ್ತು, ಏನೇನ್ ಮಾಡಿಸಿದ್ರಿ? ಅದ್ರ ಶಾಸ್ತ್ರದಲ್ಲಿ ಮದುವೆ ವಿಚಾರ ಒಂದು ಕೇಳಿದ್ವಿ. ಅದ್ರಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅಂತೆಲ್ಲ ಬಂತು. ಆಶ್ಲೇಷ ಪೂಜೆ ಮಾಡಿಸೋದಲ್ಲ ಮೇಡಮ್ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಅದೇ ವಾಟರ್ ಥೆರಪಿ ಒಂದು ಹೇಳಿದ್ದೆ ನಾನು. ಹೌದು. ಮದ್ವೆ ಇದಕ್ಕೆ ಸುಮಾರು ಜನ ಎಲ್ಲ ಬಂದಿದ್ರು, ಬಟ್ ನಿಮ್ದು ಇನ್ನೊಂದು ಇಬ್ರದ್ದು ಸೆಟ್ ಆಗಿರ್ಲಿಲ್ಲ, ತುಂಬಾ ಲೇಟ್ ಆಯ್ತಲ್ವಾ? ಹೌದು, ತುಂಬಾ ಲೇಟ್ ಆಯ್ತು. ಒಟ್ಟ ಕೊನೆ ಒಳ್ಳೆ ಹುಡುಗಿನೇ ಸಿಕ್ಕಿದ್ರು. ಹೌದು. ರೀಸೆಂಟ್ ಆಗಿ ಮ್ಯಾರೇಜ್ ಆಯ್ತು. ಹೌದು, ಆಗಸ್ಟ್ ಅಲ್ಲಿ. ಈಗ ಈ ಆಗಸ್ಟ್ 2025. ಇದಕ್ಕಿಂತ ಮುಂಚೆ ಹುಡುಗಿನ ಹುಡ್ಕೋದಕ್ಕೆ ಸತತ ಪ್ರಯತ್ನ ಮಾಡಿದ್ರಿ? ತುಂಬಾ ಪ್ರಯತ್ನ ಮಾಡಿದ್ವಿ ನಾವು. ಆಗೆಲ್ಲ ಬರೀ ಅದೇ ಎಲ್ಲಿ ನೋಡ ಸಕ್ಸಸ್ ಆಗ್ತಾ ಇರ್ಲಿಲ್ಲ. ನಮ್ದು ಹೋಗ್ತಿದೀವಿ ಅಷ್ಟೇ, ಆ ಕಡೆಯಿಂದ ಏನೋ ನಮ್ಗೆ ರಿಪ್ಲೈ ಬರ್ತಾ ಇರ್ಲಿಲ್ಲ. ಅದೇ ಒಂದ್ಸರಿ ಎಲ್ಲ ಪೂಜೆ ಮಾಡಿಸಿದ್ದು ನೀವು? ಒಂದ್ಸರಿ. ಅದೇ ವಾಟರ್ ಥೆರಪಿ 2 ಸರಿ ಮೇಡಮ್. ವಾಟರ್ ಥೆರಪಿ 2 ಸರಿ ಮಾಡಿದ್ದು. ಆಮೇಲೆ ಲಾಸ್ಟ್ ನಿಮ್ ಫ್ರೆಂಡ್ಸ್ ಜೊತೆ ಹೋಗಿ ಬಂದೆ. ಸರಿ ಸರಿ. ಅದಾದ್ಮೇಲೆ ಕೂಡ ಬಂತು ಅಂದ್ರೆ ಕೆಲವೊಬ್ಬರದು ಕರ್ಮಗಳು ಅಥವಾ ಏನಾದ್ರೂ ಇರ್ತಾರೆ. ಈಗ ನಾವು ಒಂಥರ ಕೆಲಸ ಮಾಡೋರು ಅಂತ ತಿಳ್ಕೊಂಬಿಡಿ. ಮೇಲಿರೋರು ಏನಿರ್ತಾರೋ ಅವರು ಹೊರ ಕೊಡೋದಷ್ಟೇ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ, ಬಟ್ ಬೇರೆಯವ್ರಿಗೆಲ್ಲ ಬೇಗ ಬೇಗ ರಿಸಲ್ಟ್ ಬಂತು. ನೀವು ಹೇಳ್ತಾ ಇದ್ರಿ ಮತ್ತೆ ಅದೇ ಇದೊಂದು ಮ್ಯಾಜಿಕ್ ಗ್ಲಾಸ್ ಒಂದು ಕೊಟ್ಟಿದ್ರಲ್ಲ, ಅದು ಸ್ವಲ್ಪ ಕೆಲಸ ಮಾಡ್ತೀವಿ ಮೇಡಮ್ ಅದು. ಮ್ಯಾಜಿಕ್ ಗ್ಲಾಸ್ ಅಲ್ಲ? ಓಕೆ. ಹೌದು. ಓ, ಅದರಿಂದ ನಿಮಗೆ ಸ್ವಲ್ಪ ಮಾನಸಿಕವಾಗಿ ತುಂಬಾ ಡೀಪ್ ಆಗಿ ಹೋಗ್ತಿದ್ರೆ ಅದರಿಂದ ಫುಲ್ ಹೆಲ್ಪ್ ಆಯ್ತಲ್ಲ ನಿಮಗೆ? ಹೌದೌದು, ಮ್ಯಾಜಿಕ್ ಗ್ಲಾಸ್ ಇಂದ ತುಂಬಾ ಹೆಲ್ಪ್ ಆಯ್ತು. ಅದನ್ನ ಯೂಸ್ ಮಾಡ್ತಾ ಇರಿ, ಹುಣ್ಮೆ ಬೆಳಕಲ್ಲಿ ಇಡಿ ಅದನ್ನ. ಮತ್ತೆ ಅದಕ್ಕೆ 2 ತಿಂಗಳಿಂದ ಯೂಸ್ ಮಾಡಿಲ್ಲ ಮೇಡಮ್, ಯಾಕಂದ್ರೆ ಹುಣ್ಮೆ ಬೆಳಕೆ ಬಂದಿಲ್ಲ ನಮ್ಗೆ. ಫುಲ್ ಮೋಡ ಹುಣ್ಮೆ ಬಂದಾಗ. ಓಹೋ. ಅದಕ್ಕೆ ಬೆಳಕೆ ಬಿದ್ದಿಲ್ಲ, ಹಂಗಾಗಿ ಯೂಸ್ ಮಾಡ್ತಾ ಇಲ್ಲ. ನೋಡ್ಬೇಕು ಈಗ ನೆಕ್ಸ್ಟ್ ಇಂದ. ಈಗೆಲ್ಲ ಮಳೆಗಾಲ ಮುಗೀತಲ್ಲ, ಕ್ಲಿಯರ್ ಆಗಿದೆ. ಅಲ್ಲ, ಅಕಸ್ಮಾತ್ ಮೋಡ ಇಲ್ಲ ಅಂದ್ರೂ ಮಳೆಗಾಲ ಇದ್ರೂ ನೀವು ಒಟ್ನಲ್ಲಿ ಆ ಟೈಮಲ್ಲಿ ಇಡೀ ಹೊರಗಡೆ ಇಲ್ಲ, ಕಿಟಕಿ ಪಕ್ಕದಲ್ಲಾದ್ರೂ ಕೂಡ ಇಟ್ರು ಆಯ್ತು. ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಪ್ರಕಾರ ನೀವು ಫಾಲೋ ಮಾಡಿ, ಇರ್ಲಿ ಬಿಡ್ಲಿ ಒಟ್ನಲ್ಲಿ. ಕೆಲವೊಬ್ಬರಿಗೆ ಇನ್ನೂ ಒಂದು ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಅಕಸ್ಮಾತ್ ನಮಗೆ ಚಂದ್ರ ಕಾಣಲಿಲ್ಲ ಅಂದ್ರೆ ಅಕ್ಕಿನಲ್ಲಿ ಚಂದ್ರನ ಬಿಡಿಸೋದು. ನಾ ಕ್ಲಾಸ್ ತಗೊಂಡಾಗೆಲ್ಲ ಹೇಳ್ಕೊಟ್ಟಿದ್ದೀನಿ ನೋಡಿ ನಿಮ್ಗೆ. ನಿಮಗೆ ಕ್ಲಾಸಲ್ಲೂ ತುಂಬಾನೇ ಅನುಕೂಲ ಆಯ್ತು. ಮತ್ತೆ ನಿಮ್ಗೆ ಇಷ್ಟು ತಡ ಆಯ್ತು ಮದ್ವೆದು ಅಂತ ಅಂದ್ರೆ ಕೆಲವೊಂದು ಕರ್ಮಗಳು, ಪೂರ್ವ ಜನ್ಮದೋ ಇಲ್ಲ ತಂದೆ ತಾಯಿನೋ ಮದ್ದಿಡಿದು ಅಥವಾ ಇನ್ನೇನೋ ಒಂದು, ಈಗ ದೋಷದ್ದಿತ್ತಲ್ಲ ಕೆಲವೊಂದು. ಈಗ ಸಾಮಾನ್ಯವಾಗಿ ಮನುಷ್ಯರೇನೆ ಬೇಗ ಸಿಟ್ಟು ಕರಗೋದಿಲ್ಲ, ಅಂತದ್ರಲ್ಲಿ ದೇವ್ರು ಅದು ನಾಗ ಅಂದ್ರೆ ಹೌದಲ್ವಾ? ಕೆಲವೊಬ್ರಿಗೆ ಹಂಗೇನೆ. ಅವರು ಡೈರೆಕ್ಟರ್ ಒಬ್ರು ಇದ್ರಲ್ಲ, ಅವರು ಕೂಡ ಹಿಂಗೆ ಅಂತಿದ್ರು. ಅವ್ರು ಹೋಪೇ ಕಳ್ಕೊಂಡ್ಬಿಟ್ಟಿದ್ರು. ನಾನು ಅದಕ್ಕೆ ಇನ್ 21 ಡೇಸು
ನೀವು ಮಾಡಿ ಅಕಸ್ಮಾತ್ ಏನಾದರೂ ಆಗದಿದ್ರೆ ಆಮೇಲೆ ಮಾತಾಡಿ ಅಂತ ಅಂದರೆ 21 ಡೇಸ್ ಆಗಿ ಒಂದು 10 ದಿವಸಕ್ಕೇನೆ ಹುಡುಗಿನೂ ಸಿಕ್ಕಿದ್ಲು, ಬೇಗ ಮದುವೆನೂ ಆಗೋಯ್ತು ನೋಡಿ. ಹೌದು ಮೇಡಮ್. ಮತ್ತು ಇನ್ನೊಂದು ಅವ್ರ ಮದುವೆ ಆಗಬೇಕಾದ್ರೂ ಎಷ್ಟು ಅಡೆತಡೆ ಆಯಿತು ಗೊತ್ತಾ, ಅವ್ರ ತಾತ ತೀರೋಗ್ಬಿಟ್ರು. ಹಾ ಹ್ಞೂ ಅದಕ್ಕೆ ಏನು ಮಾಡೋದು ಮೇಡಮ್ ಹಂಗೆ ಹಿಂಗೆ ಅಂತೇಳಿ ನನ್ನನ್ನು ಕೇಳಿದ್ರು. ಆಮೇಲೆ ಒಂದು ಹೇಳ್ದೆ ಈ ಥರ ಮಾಡಿ ಹಿಂಗೆ ಹಿಂಗೆ ಅಂತೇಳೆಲ್ಲ, ಒಟ್ಟು ಮ್ಯಾರೇಜ್ ಆಯಿತು. ಅದೇ ಮೇಡಮ್, ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಗೆ ಹ್ಮ್ ನಮ್ಗೆ ಒಳ್ಳೆ ಹುಡುಗಿ ಸಿಕ್ತಲ್ಲ, ಅದೇ ನಮ್ಗೆ ಹ್ಮ್ ಹೌದು. 2-3 ಜನನೋ ಬಾಕಿ ಉಳಿದಿದ್ರಲ್ಲ. ಈಗ ಮೊನ್ನೆ ಒಬ್ರು ಅದು ಗೌರ್ಮೆಂಟ್ ಜಾಬನ್ನು ಆಯ್ತು ಅವರಿಗೆ, ಗೌರ್ಮೆಂಟ್ ಕೆಲಸದ ಹುಡುಗಿನೂ ಕೂಡ ಸಿಕ್ಕರು. ಇಮಿಡಿಯೇಟ್ ಆಗಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ರಂತೆ ಅವರು, 1 ತಿಂಗಳು ಲವ್ ಮಾಡಿ. ಅದು ಸಂಬಂಧ ಹೆಂಗೆ ಕೂಡ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹೌದು ಮೇಡಮ್. ಅದು ಯಾವ್ಯಾವ ದಿಕ್ಕಿನಿಂದ ಕೂಡ್ ಬರುತ್ತೆ ಅಂತೇಳಿ. ಇಲ್ಲಿ ಒಂದು 50-60 ಕಿಲೋಮೀಟರ್ ಒಳಗಡೆ ಸರ್ಚ್ ಮಾಡ್ತಾ ಇದ್ವಿ. ನಮ್ಗೆ ಈಗ ಸಿಕ್ಕಿರೋದು ಹೆಚ್ಚು ಕಡಿಮೆ 240 ಕಿಲೋಮೀಟರ್ ಏನೋ. ಹೌದಾ, ಯಾವ ಊರು ಹುಡುಗಿದು? ಮತ್ತೆ ಇದು ಇದು ಹೊಸದುರ್ಗ. ಓ, ನಮ್ಮೂರ್ ಸೈಡು. ನಿಮ್ಮೂರ್ ಪಕ್ಕನೇ. ಹೊಸದುರ್ಗ. ಆಲ್ಟ್ರಾಮೇಶ್ವರದ್ರಕ್ಕೆ ಹೋಗಿ ಬನ್ನಿ ಅಲ್ಲಿ. ಮೇಡಮ್ ನಿಮ್ದು? ಚಿತ್ರದುರ್ಗ. ಚಿತ್ರದುರ್ಗ ಪಕ್ಕ ಕಿಲೋಮೀಟರ್ ಆಗುತ್ತೆ. ಆಲ್ಟ್ರಾಮೇಶ್ವರದ್ರಕ್ಕೆ ಹೋಗಿ ಬನ್ರಿ ಅಲ್ಲಿ. ಅಲ್ಲೂ ಅಶ್ವದ. ಮದ್ವೆ ಆಗಿ 4 ದಿನಕ್ಕೆ ಹೋಗಿದ್ವಿ ಅಲ್ಲಿಗೆ. ಹೌದಾ? ಅಲ್ಲಿ ಜೋಡಿ ಬಾಳೆಹಣ್ಣು ಸಿಕ್ತು. ಅಂದ್ರೆ ಅದೇ ಇದು ಕೊಡ್ತಾರಲ್ಲ, ಪ್ರಸಾದ ತೆಗಿತಾರ ನೀರಿಂದ. ಹೌದು, ಅಲ್ಲಿ ಎಲ್ಲಿಂದ ಪ್ರಸಾದ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ನಾನ್ ಗಾಡಿ ತಗೊಂಡು ಎಷ್ಟು ಒಂದೊಂದ್ ವಾರಕ್ಕೂ 15 ದಿವಸಕ್ಕೂ ಹೋಗಿ ಬರ್ತಾ ಇದ್ದೆ. ಈಗೆಲ್ಲ ಹೌದು, ಜನ ಚೇಂಜ್ ಆದ್ರೂ ಅಲ್ಲಿ ಇರ್ತಕ್ಕಂಥ ಶಕ್ತಿ ಪವಾಡಗಳೆಲ್ಲ ಏನು ಚೇಂಜ್ ಆಗಲ್ಲ ಎಲ್ಲೂ ಕೂಡ. ಅದು ನಿಜಾನೇ ಅಲ್ವಾ? ಈಗ ನಾವೆಲ್ಲ ಚೇಂಜ್ ಆದ್ರೂ ಸೂರ್ಯ, ಚಂದ್ರ, ಗಾಳಿ, ಬೆಳಕು, ಪಂಚತತ್ವಗಳೇನು ಚೇಂಜ್ ಆಗುತ್ತಾ? ಈಗ ನೋಡಿ, ನೀವು ಎಷ್ಟು ಪ್ರಯತ್ನ ಪಟ್ರಿ, ನಿಮ್ಗೆ ಯಾವ ಹುಡುಗಿ ಸಿಗ್ಬೇಕು ಅಂತಿರುತ್ತೋ ಅದೇ ಹುಡುಗಿ ಸಿಕ್ಕಿದ್ರು. ಮತ್ತೆ ಪೂಜೆ ಮಾಡಿಸಿದ ತಕ್ಷಣನೇ ಕೆಲವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಯ್ಯೋ ನಮ್ಗಿನ್ನೂ ಆಗ್ಲಿಲ್ಲ ಅಂದ್ರೆ ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು. ಈಗ ಪರೀಕ್ಷೆಗೆ ಒಂದಷ್ಟು ಜನ ಕುತ್ಕೊಂತೀವಿ, ಅದರಲ್ಲಿ ಫೇಲ್ ಆಗೋರು ಇರ್ತಾರೆ, ಪಾಸ್ ಆಗೋರು ಕೂಡ ಇರ್ತಾರೆ. ಫೇಲ್ ಆಗೋರು ನಾನು ಫೇಲ್ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೋಬಾರ್ದು. ಮತ್ತೆ ಪಾಸ್ ಆಗೋ ಕಡೆ ನಾವು ಚಿಂತೆ ಮಾಡಬೇಕು. ನೀವು ಆ ಒಂದು ಸ್ಟೇಜಿಗೆ ಬಂದ್ಮೇಲೆ ನೀವೇನು ಥಿಂಕ್ ಮಾಡಲಿಲ್ಲ, ಆಗೋ ಟೈಮಲ್ಲಿ ಆಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಇಟ್ಕೊಂಡಿದ್ರಿ. ಒಟ್ನಲ್ಲಿ ಆಯ್ತಲ್ಲ, ಫೇಲ್ ಅಂತೂ ಆಗ್ಲಿಲ್ಲ, ತಡ ಆಯ್ತು ಅಷ್ಟೇ. ಹೌದು. ನೋಡೋಣ ನಿಮ್ಮ ಎಸ್ಟೇಟ್ ಕಡೆ ಎಲ್ಲ ಬಂದಾಗ. ಬನ್ನಿ ಮೇಡಮ್, ನಮ್ದು ಎಸ್ಟೇಟ್ ಇಲ್ಲ, ಮಾಮೂಲಿ ಹೊಲನೇ ನಮ್ದು. ಓಕೆ. ನೀವು ಬನ್ನಿ ಬೆಂಗಳೂರು ಸೈಡ್ ಬಂದಾಗ. ನಮ್ದು ಏನಿದ್ರು ಕುಶಾಲನಗರ, ಸುಂಟಿಕೊಪ್ಪದಿಂದ ಆ ಕಡೆಗೆ ಎಸ್ಟೇಟ್ಗಳು, ಕಾಫಿ ಎಸ್ಟೇಟ್ಗಳು. ನಮ್ದು ಈ ಕುಶಾಲನಗರದಿಂದ ಈ ಕಡೆಗೆಲ್ಲ ಮಾಮೂಲಿ ಅದು ಬಯಲ್ಸೀಮೆ ಇರುತ್ತಲ್ಲ ಮೇಡಮ್, ಆ ರೀತಿನೇ. ಓ ಹಾಗೆ ಬಯಲ್ಸೀಮೆ ತರನೇ. ಹುಲಿ, ಚಿರತೆ ಎಲ್ಲ ಅಲ್ಲಲ್ಲೇ ಓಡಾಡ್ತಿರ್ತವೆ. ಅಡಿಕೆ, ಕಾಫಿ ಎಲ್ಲ ಈಗೀಗ ಹಾಕ್ತಿದಾರೆ. ಅಂದ್ರೆ ಎಸ್ಟೇಟ್ ತರ ಇಲ್ಲ, ಇದೆಲ್ಲ ಬಯಲ್ಸೀಮೆ ತರ ನಮ್ ಸೈಡ್. ಓಕೆ. ಆ ರೀತಿ ಮೇಡಮ್. ಈಗ ಮದ್ವೆದೆಲ್ಲ ಸೆಟ್ ಆಗಿ ಮದ್ವೆನೂ ಆಯ್ತಲ್ವಾ, ಅರ್ಕೆ ಒಪ್ಪಿಸ್ಬೇಕಲ್ಲ, ಅದು ನೋಡಿ ಅದೊಂದು ಡೇಟ್ ನೋಡ್ಕೊಂಡು ನನ್ಗೆ ಹೇಳಿ ಆಯ್ತಾ? ಹೇಳ್ತೀನಿ ಮೇಡಮ್. ಅದೇ ಹೇಳಿದ್ನಲ್ಲ, ಅದೊಂದು ಗೃಹ ಪ್ರವೇಶ ಒಂದಿದೆ, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಅದೊಂದು ನೋಡಿದೆ ಮೇಡಮ್. ಅದು ಏನೋ ನಮ್ಗೇನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಾರ್ಥ ಚೀಟಿ, ಪಂಚಮಿ ರಥೋತ್ಸವ. ಹೌದಾ? ಪಂಚಮಿ ರಥೋತ್ಸವ ಆ ಚೀಟಿಲಿ ಟಿಕ್ ಮಾಡಿದಾರೆ ಅದಕ್ಕೆ. ಓಕೆ. ಆ ಚೀಟಿನ ನನ್ಗೊಂದು ವಾಟ್ಸಪ್ ಮಾಡಿ ನೀವು, ನಾನು ಸರಿ ಚೆಕ್ ಮಾಡಿಸಿ ಹೇಳ್ತೀನಿ ನಿಮ್ಗೆ. ಅದೇ ಮೇಡಮ್, ಅದೇ ಅದು ವಾಟರ್ ಟ್ಯಾಕ್ಸ್ ಒಂದು ಇದೊಂದು ಮಾಡಿಸ್ಬೇಕಾಗ. ಹೌದು. ಅದು ಯಾಕೊತ್ತಾ, ಅದು ಸಲ್ಲಿಸ್ಲೇಬೇಕು, ನಾಗ ಅಲ್ವಾ? ಹೌದು ಮೇಡಮ್, ಆಗ್ಬೇಕಂದ್ರೆ ನಾನು ಅಲ್ಲಿ ದೇವ್ರ ಎದುರುಗಡೆ ಪ್ರಾರ್ಥನೆ ಮಾಡ್ಕೊಂಡು ಅವರು ಕೊಟ್ಟಿದ್ದಾರೆ, ಅದನ್ನ ಮಾಡಿಸ್ಲೇಬೇಕು. ಹೌದು. ಈಗ ಡೈರೆಕ್ಟ್ರು ಅಷ್ಟೇ 3 ಸರಿ ಬಂದಿದ್ದಾರೆ, 3 ಸರಿ ಆದ್ಮೇಲೆ 3ನೇ ಸರಿ ಸಿಕ್ಕಿ. ಫ್ರೆಂಡ್ಗಳಿಗೆ ನಮ್ಮ ಫ್ರೆಂಡೇ ಕರ್ಕೊಂಡು ಹೋಗಿದ್ದು ಪ್ರಾರ್ಥನೆ ಇದ್ ಮಾಡಕ್ಕೆ. ಅವನಿಗೆ ವಿತಿನ್ 3 ತಿಂಗಳೊಳಗೆ ಆಗ್ಬಿಡ್ತು. ನಮ್ಗೆ ಹೆಚ್ಚು ಕಡಿಮೆ 3 ವರ್ಷ ಅಂತ.